ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜ್ಯೋತಿ ಅವರ ಆತ್ಮೀಯರೇ. ದೆಹಲಿಯಲ್ಲಿ ನಡೆದಂಥ ಅಗ್ನಿ ದುರಂತ ಚಿತ್ರಗಳು ನೀವು ನೋಡ್ತಾ ಇದ್ದೀರಿ. ಯಾವ ರೀತಿ ಆಗಿದೆ ಅದು? ಮಹಡಿ ಅದರಲ್ಲಿ 5 ಮಹಡಿಗಳು. ಅದು ಜನದಟ್ಟಣೆಯ ಪ್ರದೇಶ, ಹೌಸ್ ರಾಣಿ ಏರಿಯಾದಲ್ಲಿ ಫುಲ್ ಜನದಟ್ಟಣೆ. ಅಂಥ ಏರಿಯಾದಲ್ಲಿ ಬೆಂಕಿ ತಗಲಿಬಿಟ್ಟದು. 5ನೇ ಮಹಡಿಯಿಂದ 4ನೇ ಮಹಡಿಯಿಂದ ಜನ ಪಾಪ ಬೆಂಕಿ ಸಿಕ್ಕ ಆ ಜಿಗಿದು ಬೀಳುವಂಥ ದೃಶ್ಯಗಳು ನೋಡಿದಾಗ ನಮ್ಮ ವ್ಯವಸ್ಥೆ ಏನಪ್ಪ ಇದು ಅಂತೇಳಿ ಅವೈಜ್ಞಾನಿಕವಾಗಿ ಕಟ್ಟಿಕೊಳ್ಳೋದು, ಮನೆಗಳನ್ನು ಜೊತೆಗೆ ಅವೈಜ್ಞಾನಿಕ ಜೊತೆಗೆ ವಿದೌಟ್ ಪರ್ಮಿಷನ್ನ ಏನು ಯಾವುದೂ ಅಲ್ಲಿ ರೂಲ್ಸ್ ಇಲ್ಲ. 5 ರೂಮ್ಗಳು ಕೂಡೋ ಜಾಗದಲ್ಲಿ 25 ರೂಮ್ಗಳು ಕೂಡಿಸಿದ್ದಾರೆ ಅನ್ನುವಂಥ ವರದಿಗಳು ಬರ್ತಾ ಇದ್ದಾವೆ. ಪಾಪ 21 ಜನ, ಹೆಚ್ಚು 40 ಜನಕ್ಕೆ ಬೆಂಕಿ ಆಗ್ಯದ. ಕೆಲವೊಂದು 40 ಜನರು ಉಳಿಸ್ಕೊಂಡಿದ್ದಾರೆ. 100 ಜನ ಅಲ್ಲೇ ಆ ಬೆಂಕಿ ಅವುಗಳ ಸಿಕ್ಕೊಂಡು ಒದ್ದಾಡ್ತಾ ಇದ್ದಾರೆ. ಆ ದೃಶ್ಯಗಳು ನೋಡಿದರೆ ನೆನೆಸ್ಕೊಂಡ್ರೆ ಏನಪ್ಪ ಇದು, ನಮ್ಮ ವ್ಯವಸ್ಥೆ ಎಷ್ಟು ಕೆಟ್ಟು ಹೋಗ್ಬಿಟ್ಟದ. ಇಲ್ಲೂ ಭ್ರಷ್ಟಾಚಾರ, ಎಲ್ಲದರಲ್ಲೂ ಭ್ರಷ್ಟಾಚಾರ. ಪರ್ಮಿಷನ್ ಕೊಡೋಲ್ಲಿ ಭ್ರಷ್ಟಾಚಾರ, MCDಯಲ್ಲಿ ಆಗಿರ್ಬೋದು, ಅಥವಾ ಅಲ್ಲಿ ದೆಹಲಿಯ ಅಲ್ಲಿ ಒಂದು ಏನಪ್ಪ ಅಂತಂದ್ರೆ ಅಡ್ಮಿನಿಸ್ಟ್ರೇಷನ್ದಲ್ಲಿ ಆಗಿರ್ಬೋದು. ಏನಕ್ಕೆಲ್ಲ ಯಾಕಂದ್ರೆ ಕೊಡಲಾರ್ದಂಥದ್ದು ಅಷ್ಟು ಎತ್ತರ ಬಿಲ್ಡಿಂಗ್ಗಳು ಪರ್ಮಿಷನ್ ಒಪ್ಪಿಗೆ ಎಲ್ಲ ಕಟ್ಕೊಂಡಿದ್ದಾರೆ. ಮತ್ತು 5-6 ರೂಮ್ಗಳು ಮಾಡುವಲ್ಲಿ 25 ರೂಮ್ಗಳು ಮಾಡಿದ್ದಾರೆ. ಸಣ್ಣ ಮಾಡಿ ದುಡ್ಡು ಮಾಡ್ಕೊಳ್ಳೋಂಥದ್ದು ಅಂದಿದೆ. ಅದು ಪ್ರತಿ ತಿಂಗಳು 10 ಲಕ್ಷ ಪೇಮೆಂಟ್ ಮಾಡ್ಕೊಳ್ಳೋ ಸಲುವಾಗಿ, ಬಾಡಿಗೆ ಮಾಡೋ ಸಲುವಾಗಿ ಮಾಡಿದ್ದಾರೆ. ಇವೆಲ್ಲ ಯಾರ್ಯಾರು ಕೊಟ್ಟಿದ್ದಾರೆ ಎಲ್ಲ ಇಲ್ಲೀಗಲ್ ಆಗ್ತದೆ. ಹೇಗಪ್ಪ ಈ ರೀತಿ ಇಲ್ಲೀಗಲ್ ಆಗಿ ಕಟ್ತಾರೆ ಹೇಗಂತ. ಈಗೇನೋ ದುರಂತ ಇವತ್ತೆಲ್ಲ ಎಚ್ಚರ ಆಗಿದ್ದಾರೆ. ಈಗೇನೋ ಮಾಲೀಕರು ಹಿಡ್ಕೊಂಡು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಪರಿಶ್ ಸ್ಟೇ ಬಿ ಆ್ಯಂಡ್ ಬಿ ಅನ್ನುವಂಥ ಬಿಲ್ಡಿಂಗು ಅಲ್ಲಿ ಇದೆಲ್ಲ ನಡೆದೋಗ್ಬಿಟ್ಟದ. ಹೀಗಾಗಿ ಆ ಹೋಟೆಲ ಏನಾಗಿದೆ, ಈ ಹೋಟೆಲ್ ಹೆಸರನ್ನು ಈಗ ಹೇಳ್ತೀನಿ ಮಗ, ಫರಿಶ್ ಸ್ಟೇ ಬಿ ಆ್ಯಂಡ್ ಬಿ. ಇಲ್ಲೇ ಅಲ್ಲೇ ಜನದಲ್ಲಿ ಹೆಚ್ಚಿರೋದ್ರಿಂದ, ಜನ ಹೆಚ್ಚು ಬರೋದ್ರಿಂದ, ಅಲ್ಲೆಲ್ಲ ಬಾಡಿಗೆ ಹೋಗೋದ್ರಿಂದ, ಮತ್ತು ಇವತ್ತು ಪಾಪ ಸ್ವಸ್ಥದಲ್ಲಿ ಸಿಗುವಂಥ ದುಡ್ಕೊಳ್ಳೋದು ಜನ ಇರ್ತಾರೆ. ಮಾರ್ಕೆಟ್ ತುಟ್ಟಿಯಾಗಿ ಹೋಗ್ಬಿಟ್ಟದ. ಹೀಗಾಗಿ ಆ ಒಂದು ಜನದಟ್ಟಣೆಯ ದೊಡ್ಡ ಹೋಟೆಲ್ ಇದ್ದು ಸಣ್ಣ ರೂಮ್ಗಳ ಕಾರಣದಿಂದಾಗಿ ಶಾರ್ಟ್ ಸರ್ಕ್ಯೂಟ್ ಆಗಿ ಮತ್ತೇನೋ ಆಗಿ ಬೆಂಕಿ ತಗಲಿಬಿಟ್ಟದ. ಇದು ಈ ಚರ್ಚೆ ನಡೀತದೆ. ಈವನ್ ಫೈರ್ ನಮ್ಮ ಅದರ ಆರಿಸುವಂಥ ಒಂದು ಏನು ವ್ಯವಸ್ಥೆ ಆಗಲಿ ಅಥವಾ ಮತ್ತೇನೋ ಆಗಲಿ ಅಲ್ಲಿ ಇಲ್ಲದ್ದು, ಇವೆಲ್ಲನೂ ಇವತ್ತು ಆ ಪರಿಸ್ಥಿತಿಗಳನ್ನೆಲ್ಲ ಗಮನಿಸಿದ್ರೆ ಅಲ್ಲಿ ಪಾಪ ಹುಳುಗಳ ಹಾಗೆ ಸುಟ್ಟು ಹೋದಂಥದ್ದು, 21 ಜನ ಜೀವನ ಸುಟ್ಟು ಹೋದಂಥದ್ದು ಘಟನೆ ನೆನಪಿಸ್ಕೊಂಡ್ರೆ ನಾವು ಹೆಚ್ಚಾಗ್ತಾ ಇದ್ದೀವಿ ಅಂತ. ಅಷ್ಟು ಪರ್ಮಿಷನ್ ಕೊಡಬಾರ್ದಂಥ ಏರಿಯಾದಲ್ಲಿ ಕೊಟ್ಟಿದ್ದಾರೆ. ಮತ್ತು ಅದು ಘಟನೆ ನಡೆದ ತಕ್ಷಣ ಅದು ಫೈರ್ ಆರಿಸುವಂಥ ಇಂಜಿನ್ನು ಅಥವಾ ಮತ್ತೇನೋ ನೀರು ಬರುವಂಥದ್ದು ಅಲ್ಲಿ ವ್ಯವಸ್ಥೆ ಇಲ್ಲ. ಸ್ವತಃ ಈ ಘಟನೆ ನಡೆದಾಗ ಅಲ್ಲಿ ಜನ ಚೀರ್ತಾ ಇದ್ದಾಗ, ಜೀವ ಕಳ್ಕೊಳ್ತಾ ಇದ್ದಾಗ, ಮುಖ್ಯಮಂತ್ರಿಯಲ್ಲಿ ರೇಖಾ ಗುಪ್ತಾ ಅವರು ಬಂದಲ್ಲೇ ಅದಕ್ಕೆ ವ್ಯವಸ್ಥೆ ಮಾಡ್ತಾ ಇಲ್ಲ, ಲೇಟಾಗಿ ಬಂದರು ಅಂತ ಸುದ್ದಿಗಳು ಬರ್ತಾ ಇದ್ದಾವೆ. ಅಂದರೆ ಆಡಳಿತ ಇರ್ಬೋದು, ಮತ್ತೇನೂ ಇರಲಿ, ಇವನ್ ಮಿನಿಸ್ಟರಲ್ಲಿ ದೊಡ್ಡ ಘಟನೆ ನಡೆದಾಗ ಹೋಗಿ ಭೇಟಿ ಆಗಬೇಕಾಗಿತ್ತು, ನೋಡಬೇಕಾಗಿತ್ತು. ಭಾಳ ತಡವಾಗಿ ಬಂದರು ಅಂತ ಬಂತದ್ದು. ಈಗೇನು ನಮ್ಮ ಮೋದಿಯವರು ಒಂದು ಸತ್ತಂಥ ಕುಟುಂಬಗಳಿಗೆ ಅವ್ರಿಗೆ ಒಂದು 2 ಲಕ್ಷ ಕೊಡುವಂಥ ಘೋಷಣೆ ಮಾಡಿದ್ದಾರೆ. ಒಂದಿಷ್ಟೇನೋ ಹೌದಪ್ಪ ಕೊಡಬೇಕಾಗಿದೆ ಅಂತ ಅನ್ನುವಂಗೆ. ಆದರೆ ಆ್ಯಕ್ಚುಲಿ ಹೋದಂಥ ಜೀವಗಳು, ಕಳಂಥ ಜೀವಗಳ ಬಗ್ಗೆ ಇಂಥ ಆಗದಂಗೆ ತಡಿಬೋದಾಗಿತ್ತಲ್ಲ. ಇವತ್ತು ಸಹಿತ ದಿಲ್ಲಿಯಲ್ಲಿ ಆಗಿರ್ಬೋದು, ಈ ದೇಶದ ಯಾವುದೇ ದೊಡ್ಡ ಏರಿಯಾ ಆಗಿರ್ಬೋದು, ದೊಡ್ಡ ಪಟ್ಟಣ ಆಗಿರ್ಬೋದು, ಮೆಟ್ರೋಪಾಲಿಟನ್ ಸಿಟಿ ಆಗಿರ್ಬೋದು, ಅಥವಾ ಒಂದು ನಗರಸಭೆ ಆಗಿರ್ಬೋದು, ಯಾವುದೂ ಇರಲಿ, ಅಲ್ಲಿ ಬಿಲ್ಡಿಂಗ್ಗಳನ್ನು ಹೆಚ್ಚು ಕಡಿಮೆ ಎಲ್ಲ ಬಿಲ್ಡಿಂಗ್ಗಳು 70% ಬಿಲ್ಡಿಂಗ್ಗಳು ಏನಪ್ಪ ಅಂದ್ರೆ ಒಪ್ಪಿಗಿಲ್ಲದಂಥ ಅವೈಜ್ಞಾನಿಕವಾಗಿ ಕಟ್ಟಿದ್ದಂಥ. ವೈಜ್ಞಾನಿಕವಾಗಿ ಕಟ್ಟಿದ್ದಲ್ಲ, ಯಾವ ಬೇಕಾದಾಗ ಏನೋ ಬೆಂಕಿ ಹತ್ಬೋದು, ಮತ್ತೇನೋ ಆಗ್ಬೋದು, ಯಾವುದೇ ಅವಘಡ ಆಗ್ಬೋದು. ಇಂಥ ಪರಿಸ್ಥಿತಿ ಪ್ರತಿಯೊಂದು ಈ ಸಿಟಿಗಳಲ್ಲೇ, ಜೊತೆ ದಿಲ್ಲಿಯಲ್ಲಿ ಅಂತ ಏನು ಕೇಳುವಾಗಿಲ್ಲ. ಸಿಕ್ಕಾಪಟ್ಟೆ ಅಲ್ಲೇ 2.3 ಕೋಟಿ ಜನಸಂಖ್ಯೆ ಅದ. ಆ ಜನಸಂಖ್ಯೆಗೆ ತಕ್ಕಂಥ ಅಲ್ಲಿ ಈ ಫೈರ್ ಆರಿಸುವಂಥ ಒಂದು ಅಲ್ಲಿ ವರ್ಕರ್ಸ್ ಆಗಿರ್ಬೋದು, ಅಥವಾ ಅದಕ್ಕೆ ಸಂಬಂಧಿಸಿದಂಥ ನೀರು ತಂದು ಹಾಕುವಂಥ ಗಾಡಿಗಳಾಗಿರ್ಬೋದು, ಮತ್ತೇನಾಗಿರ್ಬೋದು, ಭಾಳಷ್ಟು ಕಡಿಮೆ. ಮತ್ತು ಇನ್ನೊಂದು ಮಾತು ಇಲ್ಲೇ ಹೇಳುವಂಥದ್ದು ಏನಪ್ಪ ಅಂತಂದ್ರೆ, ಈ
ಇಡೀ ರಾಜ್ಯದ ತುಂಬ, ಅದರಲ್ಲೂ ಮುಖ್ಯವಾಗಿ ದೆಹಲಿ ತುಂಬ ಎಲ್ಲ ಇಂಥ ಬಿಲ್ಡಿಂಗ್ಗಳು 70% ಹೇಳಿದ್ನಲ್ಲ, ಅವಕ್ಕೆಲ್ಲ ಒಳಗೆ ಇವನ್ ಗಾಡಿಗಳು ಸಹಿತ ಒಯ್ಲಾರಂತ ಅದು ಆರಿಸಲಿಕ್ಕೆ ಮಾಡಲಿಕ್ಕೆ ಕೇವಲ ನೋವು ಅನುಭವಿಸೋದಷ್ಟಾಗುವಂಥ ಪ್ರಸಂಗ ಬಂದ. ಇದಕ್ಕೆ ಇಡೀ ವ್ಯವಸ್ಥೆನೇ ಕಾರಣ, ಒಬ್ಬರಂತಲ್ಲ. ಇದಕ್ಕೆ BJP ಇವತ್ತು ಕಾರಣ, ಕಾಂಗ್ರೆಸ್ಸು ಕಾರಣ, ಆಮ್ ಆದ್ಮಿನೂ ಕಾರಣ. ಯಾಕಂದರೆ ಇವುಗಳಿಗೆಲ್ಲ ಅವತ್ತನ ಯಾರ್ಯಾರು ಇಲ್ಲಿಗೆಲ್ಲ ಕಟ್ಟಿಸ್ಕೊಂಡಿದ್ದಾರೆ, ಆ ಬಿಲ್ಡಿಂಗ್ಗಳೆಲ್ಲ ಕಟ್ ಮಾಡಿ ಹೋಗಿಬಿಟ್ಟಿದ್ರಪ್ಪ ಅಂದ್ರೆ ಇಂಥ ಪ್ರಸಂಗ ಇವತ್ತು ಹುಡ್ತಾ ಇರಲಿಲ್ಲ. ಇದನ್ನು ಮಾಡಬೇಕಾದ್ರೆ ಯಾರು ಅಲ್ಲಿ ಆಡಳಿತಶಾಹಿಗಳು, ಅಧಿಕಾರಿಗಳು ಅವ್ರು ಮಾಡುವಾಗಿಲ್ಲ. ಜೊತೆಗೆ ರಾಜಕಾರಣಿಗಳ ಬೆಂಬಲ ಬೇರೆ. ಯಾವ ರಾಜಕಾರಣಿ ಬರ್ತಾನೆ, ಯಾವ ಆರಿಸಿ ಬರ್ತಾನೆ, ಯಾವ ಮಿನಿಸ್ಟರ್ ಆಗಿರೋ ಬೆನ್ನಿರ್ತಾರಲ್ಲ ಅಧಿಕಾರಿಗಳು, ಸುತ್ತ ಕೂತಿರ್ತಾರೆ, ಹಾಕ್ಕೊಂಡು ತಮ್ಮ ಬೇಕಾದಷ್ಟು ಮಾಡ್ಕೊಳ್ತಾರೆ. ಇದ್ರೊಳಗೆ ಈಗ ಸಾಕಷ್ಟು ಮಾಡ್ಕೊಂಡಿದ್ದಾರೆ. ಬಿಲ್ಡಿಂಗನ್ನು ನೋಡ್ರಿ, 5 ಅಂತಸ್ತು ಮ್ಯಾಲ, ಕೆಳಗೆಲ್ಲ ಒಂದು ಕೆಳಗಿನ ಅಂತಸ್ತು, 11 ಅಂತಸ್ತು, 15 ಅಂತಸ್ತು. ಏನಾಗಬಾರ್ದು ಪರಿಸ್ಥಿತಿ. ಅಲ್ಲಿ ಮ್ಯಾಲ ಬೆಂಕಿ ಇತ್ತಪ್ಪ, ಹೆಂಗೆ ಬೇಕು ಇರೋದು 2 ಹಾದಿ, ಇಳಿದಕ್ಕೆ ಹತ್ತೋದಕ್ಕೆ. ಒಮ್ಮೆಲೆ 100 ಮಂದಿ ಬಂದ್ರೆ ಇಳಿದು ಹೆಂಗೆ, ಹತ್ತೋದು ಹೆಂಗೆ? ಇವೆಲ್ಲರೂ ಒಳ್ಳೆ ತೊಂದರೆ ಆಗಿದ್ದಕ್ಕಾಗಿ ಜನ ಅಲ್ಲೇ ತಮ್ಮ ಜೀವ ಕಳ್ಕೊಳ್ಳುವಂಥ ಪ್ರಸಂಗ ಬಂತು. 40 ಜನ ಈಗಾಗಲೇ ಸೀರಿಯಸ್ ಆಗಿ ದವಾಖಾನೆಗಳು ಸೇರ್ಕೊಂಡಿದ್ದಾರೆ, ಆಸ್ಪತ್ರೆಗಳಿಗೆ ಸೇರ್ಕೊಂಡಿದ್ದಾರೆ. ಇನ್ನು 21 ಜನ ಪೂರ್ತಿ ಸುಟ್ಟು ಭಸ್ಮಾಗಿದ್ದಾರೆ. ಇನ್ನೂ ಹೆಚ್ಚಾಗ್ತಾಯಿದ್ದಾರೆ. ಇನ್ನೂ ಬೆಂಕಿ ಆ ಪ್ರಮಾಣದಲ್ಲಿ ಆರಿಲ್ಲ ಅಂತ ಹೇಳ್ತಾ ಇದ್ದಾರೆ. ಭಾಳ ಜಬರ್ದಸ್ತ್ ಆಗ್ಯದ. ಇದಕ್ಕೇನು ಪರಿಹಾರ? ಇವತ್ತೆಲ್ಲರೂ ನಾವು 2 ಲಕ್ಷ ಕೊಟ್ಟು ಒಂದು ಪ್ರಧಾನಿ ಅನ್ಬೋದು, ರೇಖಾ ಗುಪ್ತಾ ಅವರಲ್ಲಿ ಕ್ಷೇಮಿಸಿದಂಥ ಅವ್ರೊಂದು 2 ಲಕ್ಷ ಕೊಡ್ಬೋದು. ಆದ್ರೆ ಹೋದ ಜೀವಗಳನ್ನ ಯಾರು ತಂದ್ಕೊಡ್ಲಿಕ್ಕಾಗ್ತದೆ? ಈ ಅವಘಡ ಆಗದಂಗೆ ಮಾಡಬೇಕಾಯ್ತಪ್ಪ ಅಂದ್ರೆ ವೈಜ್ಞಾನಿಕವಾಗಿ ಕಟ್ಟುವಂಥದ್ದು. ಅವತ್ತನ ಪರ್ಮಿಷನ್ ಕೊಡೋ ಮುಂದೆ MCD ಇದ್ದಿದ್ದು ಯಾಕೆ ಕೊಡ್ತಪ್ಪ ಇವರಿಗೆ ಪರ್ಮಿಷನ್ನ? ಅಲ್ಲೇ ಮಹಾಪಾಲಿಕೆ ಯಾಕೆ ಕೊಡ್ತಿದ್ದು ದಿಲ್ಲಿದು? ಇನ್ನು ಭಾಳಷ್ಟು ಕಡೆ ಆಗ್ತಾ ಇದ್ದಾರೆ. ಬೆಂಗಳೂರು ಆಗಿರ್ಬೋದು, ದಿಲ್ಲಿ ಆಯ್ತು, ಕಲ್ಕತ್ತಾ ಆಯ್ತು, ಮುಂಬೈ ಆಯ್ತು, ಎಲ್ಲ ಕಡೆ ನೀವು ನಡೀತಾವೆ. ಮದ್ರಾಸ್ ಆಯ್ತು, ಮೇನ್ ಇದು ನಡೀತಿರ್ತವೆ. ಅದರ ನಂತರ ಜಿಲ್ಲಾ ಮಟ್ಟದಲ್ಲಿ ಆಗ್ತಾ ಇರ್ತವೆ. ಇವಾಗೆಲ್ಲ ಪರಿಹಾರಗಳು ಏನು? ಇದು ಆಗದಂಗೆ ಮಾಡೋದಕ್ಕೆ ಯಾಕೆ ಪ್ರಯತ್ನ ಮಾಡ್ತಾ ಇಲ್ಲ? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದೇನಪ್ಪ ವೈಜ್ಞಾನಿಕವಾಗಿ ಅಷ್ಟ ಮಾಡಿಸುವಂಥ ಕೆಲಸಕ್ಕೆ ಯಾಕೆ ಆಗಬಾರ್ದು ಅಂತ ಇದು ಇವತ್ತು ಎದ್ದಿರುವಂಥ ಪ್ರಶ್ನೆ. ಮತ್ತಿದು ನಾವು ಡಿಸ್ಕಸ್ ಮಾಡ್ತೀವಿ. ಇವತ್ತು ರೇಖಾ ಗುಪ್ತಾ ಅವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ವಿರೋಧ ಪಕ್ಷ ಅಲ್ಲಿದ್ದಂಥ ಆಮ್ ಆದ್ಮಿ ಆಗಿರ್ಬೋದು, ಟೀಕಾ ಮಾಡೋದು, ಮತ್ತೆ ಇನ್ನೊಂದು ಮಾಡ್ಬೋದು. 4 ದಿವಸ ಹೋಗ್ತದೆ, ಮತ್ತು 5 ದಿವಸ 1 ವಾರ 2 ವಾರದಾಗ ಅದು ಮರೆತು ಹೋಗಿಬಿಟ್ಟಿರ್ತೀವಿ ನಾವು. ಆಟ ಮತ್ತೊಂದು ಯಾವ್ದು ದುರಂತ ಆಗಿರುತ್ತೆ, ಆ ಕಡೆ ಬೆನ್ನತ್ತೀವಿ. ಇವನ್ ನಮ್ಮ ಮೀಡಿಯಾದವ್ರಾದ್ರೂ ಸಹಿತ ಅಷ್ಟ ಒಂದು 8 ದಿವಸ 10 ದಿವಸ ನಾವು ಹೊಡೆದು ಓಡೋ ತನಕ ಓಡೋದು ಯಾವಲೆಂತ ಬಂದ್ ಮಾಡಿಬಿಡೋದು. ಅದು ನಡೆದಂತೆ ಸಹಿತ ನೆನಪಿರೋದಿಲ್ಲ. ಈ ಪ್ರಸಂಗಗಳು ಈ ದೇಶ ಆಗಿದ್ದಾವೆ. ಹೀಗಾಗಿ ದೆಹಲಿಯಲ್ಲಿ ಆದಂಥ ಈ ಅಗ್ನಿ ಅವಘಡ ಏನದಲ್ಲ, ಇದು ಕೇವಲ ಅಲ್ಲಿ BJPದೊಂದೇ ಅಲ್ಲ, ಇಡೀ ವ್ಯವಸ್ಥೆದನ ಕಾರಣ. ಆಮ್ ಆದ್ಮಿ ಕಾರಣ, ಕಾಂಗ್ರೆಸ್ ಕಾರಣ, BJP ಕಾರಣ, ಅಲ್ಲಿತ್ತಂಥ ಅನೇಕ ಪಕ್ಷಗಳಿದೆ, ಅವರೆಲ್ಲರೂ ಕಾರಣನ. ಯಾಕಂದರೆ ಅವರು ಸ್ಟ್ರಿಕ್ಟಾಗಿ ಆಗ MCD ಮೂಲಕ ಅದನ್ನು ಎನ್ಕ್ವೈರಿ ಮಾಡಿಸಿ ವೈಜ್ಞಾನಿಕ ಕಟ್ಟಿಲ್ಲಂದ್ರೆ ಅದನ್ನು ಕಟ್ಟಿಸುವಂಥ ಶಕ್ತಿ ಇದ್ದಾಗ ಅದು ಯಾಕೆ ಮಾಡಲಿಲ್ಲ ಅನ್ನೋದು ಇದು ದೊಡ್ಡ ಪ್ರಶ್ನೆ ಇರ್ತದೆ. ರೇಖಾ ಗುಪ್ತಾ ಅವರು ಇದಕ್ಕೆ ಉತ್ತರ ಕೊಡಬೇಕಾಗಿದೆ, ಇಂಥವೆಲ್ಲ ಯಾಕೆ ತಡೀಲಿಲ್ಲ ಅನ್ನುವಂಥದ್ದು. ಒಟ್ಟಾರೆಯಾಗಿ ಅಲ್ಲಿ ನಡೆದಂಥ ಈ ದುರಂತದಿಂದಾಗಿ ಯಾರಿಗೆ 5 ಲಕ್ಷ ಕೊಡ್ತಾರೆ, 10 ಲಕ್ಷ ಕೊಡ್ತಾರೆ ಬೇರೆ, ಅದು ಜೀವನ ಕಳ್ಕೊಂಡಂಥ ಕುಟುಂಬಗಳ ಪರಿಸ್ಥಿತಿ ಏನಾಗಿರ್ಬಾರ್ದು, ಯಾವ ರೀತಿ ಇರಬಾರ್ದು. ಅದನ್ನೆಲ್ಲ ನೆನೆಸ್ಕೊಂಡಾಗ ಇವು ದುರಂತ ಯಾಕೆ ಆಗ್ತಾವಪ್ಪ ಅಂದ್ರೆ ಬರೀ ಕೇವಲ ಮನುಷ್ಯನಿಂದ ಅಷ್ಟಲ್ಲ, ಮನುಷ್ಯನ ದುರಾಸೆಯಿಂದಾಗಿ, ಭ್ರಷ್ಟಾಚಾರದಿಂದಾಗಿ ಇಂಥ ಕಟ್ಟಡಗಳಿಗೆ ಅನುಮತಿ ಕೊಟ್ಟ ಕಟ್ಟಿಸಿ ಮಾಡಿ ನಂತರ ಈ ಘಟನೆ ಆದಾಗ 4 ದಿವಸ ಕಣ್ಣೀರು ಹಾಕೋದು, 5 ದಿವಸ ಮತ್ತು ಅದು ಹಾಡೋಣ, ಅದರಾಗ ಅದು ಹಾಡ. ಇದು ನಿಲ್ಲೋದು ಯಾವಾಗ? ಇದು ನಿಲ್ಲೋದು ಯಾವಾಗಪ್ಪ ಅನ್ನೋದು ಹೇಳೋದು ಕಷ್ಟ ಆಗಿಬಿಡೋದು. ಇವತ್ತು ಯಾವುದೇ ಸರ್ಕಾರ ಇದ್ರೂ ಸಹಿತ ಆದಷ್ಟು ಅದು ಮುಚ್ಚಿ ಹಾಕೋದು ಕೆಲಸ ಮಾಡ್ತಾ ಇರ್ತದೆ. ಆ ದಿಶೆಯಲ್ಲಿ BJP ಈ ಅಗ್ನಿಕಾಂಡದ ವಿಷಯದಲ್ಲಿ ಏನೋ ಮುಚ್ಚಲು ಪ್ರಯತ್ನ ಮಾಡಿದ್ರು ಸಹಿತ ವಿರೋಧ ಪಕ್ಷಗಳು ಇವತ್ತು ಜಾಗೃತ ಆಗಿದ್ದಾರೆ, ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ದುರಂತ ಹೆಂಗೆ ಅದು ಕೇಳ್ತಾ ಇದ್ದಾರೆ. ಅದಕ್ಕೆ ಅವರು ಉತ್ತರ ಕೊಡ್ತಾರೆ, ನಿಮ್ಮ ಕಾಲದಾಗ ಆಗಿಲ್ಲ ಅಂತ ಹೇಳ್ತಾರೆ. ಇವೆಲ್ಲ ನಡೆಯುವಂಥವನ್ನ. ಆದರೆ ಈ ಘಟನೆ ನಡೆದಂಥದ್ದು ಮಾತ್ರ ಆಗಬಾರ್ದಪ್ಪ ಮೇಲೆ ಅನ್ನುವಂಥದ್ದು ನಮ್ಮೆಲ್ಲ ಕಳಕಳಿ ವಿನಂತಿ. ಏನಾಗ್ಬೋದು ಏನಿಲ್ಲ ಅನ್ನೋದು ಭವಿಷ್ಯಕ್ಕೆ ಬಿಟ್ಟೆ. ಅಲ್ಲಿ ರೇಖಾ ಗುಪ್ತಾ ಅವರು ಈಗ ಆದಂಥ ಅವಘಡಕ್ಕೆ ಸಿಕ್ಕಂಥ ಜನರಿಗೆ ಪರಿಹಾರ ಹುಡುಕುವಂಥ ಕೊಡುವಂಥ ಕೆಲಸ ಇನ್ನೂ ತೀವ್ರ ಆಗಲಿ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥದ್ದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ
ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.